ನಮಸ್ಕಾರ. ನಾನಿಲ್ಲಿ ಒಂದು ಕಂಚಿಕಾಯಿ ತಗೊಂಡಿದ್ದೀನಿ. ಅಂದರೆ ತುಂಬ ಗಳ್ತಿರಬಾರ್ದು, ಅರೆಗಾಯಿ ಆಗಿರಬೇಕು. ಅದರಿಂದ ಒಂದು ರುಚಿಯಾದ ಸಿಹಿ ಗೊಜ್ಜು ಮಾಡಿ ತೋರಿಸ್ತೀನಿ, ಬನ್ನಿ. ಕಂಚಿಕಾಯಿಯ ತೆಳುವು ಸಿಪ್ಪೆ ಕೆತ್ತಬೇಕು. ಈಗ ಸಿಪ್ಪೆ ಕೆತ್ತಾದಮೇಲೆ ಅದನ್ನು ಓಪನ್ ಮಾಡೋಣ. ನೋಡಿ, ಪೀಸ್ ಮಾಡಿ ತಿರುಳು ತೆಗಿಬೇಕು, ಅದ್ರ ಜೊತೆ ಬೀಜನೂ ತೆಗಿಬೇಕು. ನಂತರ ಇದನ್ನು ಸಣ್ಣದಾಗಿ ಹೋಳು ಮಾಡಿ ಹೆಚ್ಕೋಬೇಕು. ಕಂಚಿಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಹೀಗೆ ನೋಡಿ, ಈಗ ಇಷ್ಟು ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಂಚಿಕಾಯಿಯ ಸಿಹಿ ಗೊಜ್ಜು ಮಾಡೋಣ. ನೋಡಿ, ಕಂಚಿಕಾಯಿ ಸಿಹಿ ಗೊಜ್ಜಿಗೆ ನಾನು ಒಂದು 5 ಒಣಮೆಣಸನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ರುಚಿಗೆ ಹಿಂಗೆ ಹಾಕ್ತೀನಿ. ಮೆಂತೆ 1/2 ಸ್ಪೂನ್ ಹಾಕ್ತೀನಿ. ಮೆಂತೆ ಬಹಳ ಪರಿಮಳ ಕೊಡುತ್ತೆ, ಅದೊಂದು ಪರಿಮಳ ಕೊಡುತ್ತೆ. ಜೀರಿಗೆ 1 ಸ್ಪೂನ್ ತುಂಬ ಹಾಕ್ತೀನಿ. ಸಾಸಿವೆ 1/4 ಸ್ಪೂನ್ ಹಾಕ್ತೀನಿ. ನಾನಿಲ್ಲಿ 1 ಕಂಚಿಕಾಯಿಗಳಷ್ಟು ಮಾತ್ರ ಮಾಡೋದು. ಈಗ ಗ್ಯಾಸ್ ಆಫ್ ಮಾಡೋಣ. ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸರಿ ಹಾಗೆ ಪುಡಿ ಮಾಡೋಣ. ಈಗ ಈ ಪುಡಿಗೆ ಹೆಚ್ಚಿಟ್ಕೊಂಡಿರೋ ಕಂಚಿಕಾಯಿ ಹೋಳುಗಳನ್ನು ಹಾಕೋಣ. ಹಾಕ್ತೀನಿ. ಇದಕ್ಕೆ ಬೆಲ್ಲ ಬೇಕು. ಬೆಲ್ಲ 1 ಕಂಚಿಕಾಯಿಗೆ ಒಂದು 6 ಸ್ಪೂನ್ ಹಾಕಬೇಕು. ನೋಡಿ, ಈಗ ಬೆಲ್ಲ ಹಾಕಿದ್ದೀನಿ, ಆದ್ದರಿಂದ ನೀರು ಹಾಕೋಂಗಿಲ್ಲ. ಇದಕ್ಕೆ ಬೆಲ್ಲದಲ್ಲೇ ಅದು ರುಬ್ಬಬೇಕು. ಈಗ ರುಬ್ಬೋಣ ನಯಸ್ಸಾಗಿ. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಿದೆ. ಈಗ ಇದನ್ನು ಬಾಡಿಸ್ಬೇಕು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ರುಬ್ಬಿರೋ ಗೊಜ್ಜನ್ನು ಹಾಕಿ ಆ ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸ್ಬೇಕು. ಇದು ಎಣ್ಣೆ ಜೊತೆ ಮೊಗಚಿ ಪಾಕದ ಥರ ಬರಬೇಕು. ಅಂದರೆ ಬಾಣಲೆಯ ಬುಡ ಬಿಡೋಷ್ಟು ಮೊಗಚಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಇಡಕ್ಕೆ ಬರುತ್ತೆ. ಮೊಸರನ್ನಕ್ಕಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ, ಅನ್ನಕ್ಕೆ ಕಲ್ಸ್ಕೊಳಕ್ಕೆ ಸಹಿತ ಬರುತ್ತೆ. ನೋಡಿ, ಹೀಗೆ ಮೊಗಚುತ್ತಾ ಕ್ರಮೇಣ ನೋಡಿ ಪಾಕ ಬರ್ತಾ ಹೋಗುತ್ತೆ. ಬಾಣಲೆ ಬಿಡೋಕ್ಕೆ ಶುರುವಾಗಿದೆ. ನೋಡಿ, ಹೀಗೆ ಗಟ್ಟಿಯಾಗ್ತಾ ಹೋದಾದ್ಮೇಲೆ ಗ್ಯಾಸು ಆಫ್ ಮಾಡೋಣ. ಕಂಚಿಕಾಯಿ ಗೊಜ್ಜು ತಣ್ಣಗಾಗಿದೆ. ಈಗ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಕಂಚಿಕಾಯಿ ಸಿಹಿ ಗೊಜ್ಜು ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.